ನೋಡಿ ಅಲ್ಲಿದೆ ಕಾರು. ಹೆಂಗಿದೆ ಇದೇನೋ ಲೈನ್ ಥರ ಮೋಡದಲ್ಲಿ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವಾಗ ನೋಡ್ಬೋದು, ಇವಾಗಲೇ ಎದ್ದೆ, ಸಖತ್ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಮತ್ತು ಏನಕ್ಕಂದರೆ ನೈಟ್ ಅಷ್ಟು ನಿದ್ದೆ ಬರಲಿಲ್ಲ, ಸಖತ್ತು ಬೇಸಿಗೆ ಇರೋದ್ರಿಂದ. ಮತ್ತು ಇವಾಗ ವಿಷಯ ಏನಪ್ಪ ಅಂದರೆ, ನಾನು ಹೆಲ್ಮೆಟ್ಟು ಬಿಟ್ಕೊಂಡ್ಬಿಟ್ಟಿದ್ದೀನಿ. ಲೈಕ್ ನಾವು ಕಾರಿನ ಗ್ಲಾಸ್ ಹಾಕ್ಸಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲೇ ಹೆಲ್ಮೆಟ್ನ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನೋಡ್ಕೊಂಡೇ ಇಲ್ಲ ನೆನ್ನೆ ಎಲ್ಲ. ಇವಾಗ ಹೋಗಿ ನೋಡಬೇಕು ಹೆಲ್ಮೆಟ್ ಇದೆಯೋ ಇಲ್ವೋ ಅಂತ. ಗೊತ್ತಿಲ್ಲ ಗೈಸ್, ಒಂದಲ್ಲ ಒಂದು ಏನಾದರೂ ಒಂದು ಆಗ್ತಾನೆ ಐತೆ. ಒಂದು ಸತಿ ಕಾರು ಗ್ಲಾಸ್ ಹೊಡೆದೋಗ್ತೈತೆ, ಇನ್ನೊಂದು ಸತಿ ಮೈಕ್ ತಾಣಕ್ಕಾಗ್ತಿಲ್ಲ. ಮತ್ತು ಇವಾಗ ಇನ್ನೊಂದು ನನ್ನ ಗಾಡಿದು ಮುಂದೆ ಟೈರ್ ಬೇರೆ ಲೈಕ್ ಏರೇ ನಿಲ್ತಿಲ್ಲ, ಅದಕ್ಕೂ ಏನಾಯಿತು ಗೊತ್ತಿಲ್ಲ. ಇವಾಗ ನೋಡಿದ್ರೆ ಹೆಲ್ಮೆಟೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ ಏನಾಗ್ತೈತೆ ಅಂತ. ಅದಕ್ಕೆ ಇವಾಗ ಹೆಲ್ಮೆಟ್ ನೋಡ್ಕೊಂಬರೋಣ ಬನ್ನಿ. ನಮ್ಮ ಲಕ್ಕು ಚೆನ್ನಾಗಿದ್ದರೆ ಹೆಲ್ಮೆಟ್ ಸಿಗುತ್ತೆ, ಇಲ್ಲ ಅಂದರೆ ಅದಕ್ಕೂ 1,000 1,500 ಇವಾಗ ಖರ್ಚು ಮಾಡಬೇಕಾಗುತ್ತೆ. ಫೈನಲಿ ಹೆಲ್ಮೆಟ್ ಸಿಕ್ತು ಗಾಯ್ಸ್. ಆ್ಯಕ್ಚುಲಿ ಆ ಅಣ್ಣ ಅಲ್ಲೇ ಎತ್ತಿಕ್ಕಿದ್ರು ಗಾಯ್ಸ್. ಇವಾಗ ತಿಂಡಿ ಎಲ್ಲ ಆಯಿತು. ಮತ್ತು ಇವಾಗ ನಾನು ನನ್ನ ರೂಮಲ್ಲಿದ್ದೀನಿ. ಏನಕ್ಕಂದರೆ ತುಂಬ ದಿವಸ ಆಗೋಗಿತ್ತು ಒಂದು ಮೂವಿ ಅಂತ ನೋಡಿ, ನನ್ನ ಮ್ಯಾಕ್ಬುಕ್ಕಲ್ಲಿ ನೋಡ್ಬೋದು. ಮತ್ತು ಇವಾಗ ಯಾವ ಮೂವಿ ನೋಡ್ತೀನಪ್ಪ ಅಂದರೆ, ಅದು ನನ್ನ ಫ್ರೆಂಡ್ ಯಾವುದೋ ರೆಕಮೆಂಡ್ ಮಾಡಿದ್ದಾನೆ, ಆ್ಯನಿಮೇಷನ್ ಟೈಪು, ನಿಜಾ ಅಂತ. ಸೊ ನೋಡಬೇಕು ಹೇಗಿರುತ್ತೆ ಅಂತ. ನೋಡೋಣ ಬನ್ನಿ. ಗೈಸ್ ಇವಾಗ ಆಲ್ರೆಡಿ ಊಟ ಟೈಮ್ ಆಗಿದೆ. ಊಟಕ್ಕೆ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಮೊಟ್ಟೆ ಗ್ರೇವಿ ನೋಡಿ ಗೈಸ್. ನೋಡಿ ಇವಳು ನೋಡಿ ಬಂದು ಈ ವಾಸನೆಗೆ. ಕುಕ್ಕಿಂಗ್ ಅಂದರೆ ನಂಗೆ ಸಖತ್ ಇಷ್ಟ ನೋಡಿ. ಏನೇ ನಮ್ಮ ತಂಗಿ ಎಲ್ಲ ಪೇಪರ್ ಎಲ್ಲ ವೇಸ್ಟ್ ಮಾಡ್ತಾವಳೆ. ಇಲ್ಲಿ ನೋಡಿ, ಹಾಂ ಟಿಶ್ಯೂ ಪೇಪರ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಹಾಂ ಇಲ್ಲಿ ನೋಡಿ, ಇಲ್ಲಿ ನೋಡಿ ಏನು ಮಾಡ್ತಾವಳೆ. ಹೆಂಗಿತ್ತು ಗ್ರೇವಿ? ಏನೇ ಕ್ಯಾಮ್ರಾ ಆನಲ್ಲ ಐತೆ, ಆನಲ್ಲ ಐತೆ ಮಾಡಲ್ಲ. ನಿನ್ನ ಬರ್ತಡೇ ಯಾರು ಮಾಡಲ್ಲ. ಇವಳು ಬರ್ತಡೇ ಮಾಡಲ್ಲ, ನಿನ್ನ ಬರ್ತಡೇ ಮಾಡಲ್ಲ. ಡಿಂಗ್ ಡಿಂಗ್ ಡಿಂಗ್. ಯಾರಿಗೆ ವೇಸ್ಟ್ ಮಾಡ್ತಿದ್ಯಾ ಪೇಪರ್ಗಳು? ಗೈಸ್ ನಮ್ಮ ಕಾರಿಗೆ ಅದು ಕಲ್ಲು ಬಿದ್ದಿತ್ತು ಅಂದಿದ್ನಲ್ಲ, ಸೊ ಅದಕ್ಕೇ ನಮ್ಮ ಕಾರಿಂದು ಜಾಗನ ಚೇಂಜ್ ಮಾಡಿದ್ದೀವಿ. ನೋಡಿ ಎಲ್ಲ ಹಾಕಿದ್ದೀವಿ, ತೋರಿಸ್ತೀನಿ ನೋಡಿ. ಅಲ್ಲಿದೆ ಕಾರು, ನೋಡ್ತಾ ಇದ್ದೀರಾ? ಅಲ್ಲಿ ಆ್ಯಕ್ಚುಲಿ ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ. ಅಲ್ಲಿಂದು ಡಿಸಡ್ವಾಂಟೇಜಸ್ ಏನಪ್ಪ ಅಂದರೆ, ಲೈಕ್ ಸೂರ್ಯ ಡೈರೆಕ್ಟಾಗಿ ಹೊಡೆಯುತ್ತೆ ಆ ಕಾರಿಗೆ, ಅದೊಂದೇ ಡಿಸಡ್ವಾಂಟೇಜು. ಅಂದರೆ ನಮ್ಮ ಮನೆ ಹತ್ರ ಇಲ್ಲಿದ್ದಾಗ ಈ ಕಡೆ ಅದು ಸಜ್ಜಾಯ್ತಲ್ಲ, ಸೊ ಅದ್ರದ್ದು ನೆರಳು ಬರೋದು. ಇವಾಗ ಅದೊಂದೇ ಡೈರೆಕ್ಟಾಗಿ ಸೂರ್ಯ ಅಲ್ಲಿಗೆ ಹೊಡೆಯುತ್ತೆ. ಮತ್ತು ಅದು ಹಳೆ ಕಾರ್ ಆಗಿರೋದ್ರಿಂದ ಬೇಗ ಒಳಗಡೆ ಹೀಟ್ ಆಗಿಬಿಡುತ್ತೆ. ನಿಮಗೆ ಗೊತ್ತು, ಅದು ಲೈಕ್ ಫುಲ್ಲು ಸ್ಟೀಲ್ ಬಾಡಿ ಥರ ಅದು ಕಾರ್ಗಳು. ಅದೊಂದೇ ಡಿಸಡ್ವಾಂಟೇಜು. ಮಿಕ್ಕಿದ್ದು ಇನ್ನೇನು ಸೇಫಾಗಿ ಏನೇ ಇದೆ. ಸೊ ಅದೇನು ಟೆನ್ಷನ್ ಇಲ್ಲ, ಬಟ್ ಅದೊಂದೇ ಬೇಗ ಹೀಟ್ ಆಗುತ್ತೆ. ಅದು ಇವಾಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇಲ್ಲೋಡಿ, ಇದು ಹೆಂಗಿದೆ, ಇದೇನೋ ಲೈನ್ ಥರ ಮೋಡದಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ನೋಡ್ಬೋದು ಯಾವ ಥರ ರೇಸ್ ಬಂದಿದೆ ಅಂತ. ಇಲ್ಲಿ ನೋಡಿ 3 ಲೈನು. ಗಾಳಿ ಜಾಸ್ತಿ ಆಗ್ಬಿಡ್ತು ಫುಲ್ಲು. ಯಪ್ಪ ಫುಲ್ ಗಾಳಿ. ಮೇಲೆ ಆರಾಮ ತಣ್ಣಗಿರುತ್ತೆ. ಯಾರು ಬರ್ತಾ ಇದ್ದಾರೆ? ಯಾರು ನೀವು ಮೇಡಮ್? ಏನ್ ತಂದೆ? ಏನಿದು? ಮ್ಯಾಗಿ? ಏನ್ ಮ್ಯಾಗಿನೇ? ತೋರ್ಸು.
ಮಸಾಮಿದು ಇದೇನೇ ಇದು? ನೂಡಲ್ಸ್ ಹಾ, ನೂಡಲ್ಸ್ ನೂಡಲ್ಸು. ಯಪ್ಪ, ಅದೇನ್ ಗೊತ್ತಾ, ಟಿಶ್ಯೂ ಪೇಪರ್ನ ಎಲ್ಲ ನೆನೆಸ್ಬಿಟ್ಟು ಅದನ್ನ ನೂಡಲ್ಸ್ ಅಂತಿದ್ದಾಳೆ. ಇಲ್ಲೋಡಿ. ಯಪ್ಪ, ಏ ಸೋ ಗ್ರೀನ್ ಟಚ್, ಏನಕ್ಕೆ ಪ್ರಾರ್ಥನಾ ಗ್ರೀನ್ ಟಚ್ ನೋಡೋದು ಹೆಂಗೈತೊಳ್ಳೆ. ಯಪ್ಪ, ಇರುತ್ತೆ ಆ ನೂಡಲ್ಸ್. ನೂಡಲ್ಸ್ ಹಂಗಿರುತ್ತಾ? ಹಾ. ಬ್ಯಾಡ್ ಟಚ್ ನಾ ಮಾತಾಡ್ಸಲ್ಲಪ್ಪ ನೀನು. ಏನಕ್ಕೆ ಅದ್ ನೋಡಿ ಏನೇನೋ ತಂದಿದ್ಯಾ. ಯಪ್ಪ, ನೂಡಲ್ಸ್ ಅಂತೆ ನೋಡಿ. ಖಾರದಬ್ಬ. ಖಾರದ್ದು ಖಾರ ಖಾರ. ಬಿಸಾಕದೆಲ್ಲ. ಏನೇ ಅದು? ಏನ್ ಮಾಡ್ತಿದ್ಯಾ? ಆಟ ಆಡ್ತಿದ್ದೀನಿ. ಅದೇ ನೀರಲ್ಲಿ ಹೇಳ್ತೀನಿರು. ಅಮ್ಮಂಗೂ ಗೊತ್ತು. ಹೇಳ್ತೀನಿ, ವಿಡಿಯೋ ಹಾಕ್ತೀನಿ ಅಕ್ಕ. ಹಾಕೋ ನೀನ್ ಏನೇನ್ ಮಾಡ್ತಿದ್ಯಲ್ಲ. ಹಾಕೋ. ಹಾ? ಅವರು ಏನು ಹೇಳಲ್ಲ. ಏನು? ಅವರು ಏನು ಹೇಳಲ್ಲ. ಯಾರಿಗೆ? ಚಿಕ್ಕವರಲ್ಲಿ ಅವರು ಆಟ ಆಡಬೇಕು, ಅದನ್ನ ನೆನಪಾಗುತ್ತೆ ಅವ್ರಿಗೂ. ಓಹೋ, ಏನ್ ಹೇಳ್ಬಿಟ್ಟೆ. ಅಕ್ಕ ನೀರಲ್ಲೆಲ್ಲ ಆಡ್ಕಂಡು. ಗಾಯ್ಸ್, ಇವಾಗ ಒಂದು ಅಪ್ಡೇಟ್ ಬಂದಿದೆ. ಲೈಕ್ ಮುಂಚೆ ನಾನು ಬೆಂಗಳೂರಲ್ಲಿ ಇದ್ನಲ್ಲ 3 ಮಂತ್ಸು, ಲೈಕ್ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಿದ್ನಲ್ಲ, ಜಾವಾ ಫುಲ್ ಸ್ಟ್ಯಾಕ್ನ ಮಾಡ್ತಿದ್ದೆ. ಸೊ ಅಲ್ಲಿಂದ ಒಂದು ಕಾಲ್ ಬಂದಿತ್ತು. ಏನಪ್ಪ ಅಂದರೆ ನಾಳೆ ಬ್ರೀಫಿಂಗ್ ಇದೆಯಂತೆ. ಅಂದರೆ ಲೈಕ್ ಮೀಟಿಂಗ್ ಥರ ಮಾಡಿ, ಮತ್ತು ಯಾವುದಾದ್ರೂ ಬೇರೆ ಆಪರ್ಚುನಿಟೀಸ್ಗೋಸ್ಕರ ಏನಾದರೂ ಮೀಟಿಂಗ್ ಟೈಪ್ನ ಮಾಡ್ತಾರೆ. ನಾವು ಇವಾಗ ಹೈರಿಂಗ್ ನಡೀತಿದ್ದಂತೆ ಕಂಪ್ನಿಗಳಲ್ಲಿ. ಸೊ ಅದಕ್ಕೋಸ್ಕರ ಒಂದು ಬ್ರೀಫಿಂಗ್ನ ಮಾಡ್ತಾರೆ. ನೆಕ್ಸ್ಟು ಜಾಬ್ ಸಿಗೋಕ್ಕೆ ಯಾವ ಥರ ಪ್ರೋಸೆಸ್ ಇರುತ್ತೆ, ಮತ್ತು ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರಂತೆ. ಅದಕ್ಕೇ ನಾಳೆ ಅಲ್ಲಿಗೇ ಇನ್ವೈಟ್ ಮಾಡಿದ್ದಾರೆ. ಲೈಕ್ ನಾವು ಅಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು. ಮಾರ್ನಿಂಗ್ 10:00 ಕರೆದಿದ್ದಾರೆ. ಆ್ಯಕ್ಚುಲಿ ಇವಾಗ ಕರೆಂಟ್ ಬಂದು ನಾನು ತುಮಕೂರಲ್ಲಿದ್ದೀನಿ. ಮತ್ತು ನೋಡಬೇಕು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗೋದು, ಮತ್ತು ಯಾವುದ್ರಲ್ಲಿ ಹೋಗೋದು, ಗಾಡೀಲಿ ಹೋಗೋದಾ ಅಥವಾ ಬಸ್ಸಲ್ಲಿ ಟ್ರೈನಲ್ಲಿ ಹೋಗೋದಾ ಅಂತ ಗೊತ್ತಿಲ್ಲ. ಹೆಂಗಾಗುತ್ತೋ ಹಂಗೆ. ಮತ್ತು ಹೋಗಲೇಬೇಕು, ಇಲ್ಲ ಅಂದರೆ ಲೈಕ್ ಸುಮ್ಮನೆ ಮಿಸ್ ಮಾಡ್ಕೊತೀನಿ ಅಂತ ಒಂದು ಒಳ್ಳೆ ಆಪರ್ಚುನಿಟಿನ. ಮತ್ತು ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ವ್ಲಾಗ್ ಮಾಡೋಕ್ಕಾದರೆ ಮಾತ್ರ ಒಳ್ಳೆ ಕಂಟೆಂಟ್ನೇ ಸಿಗುತ್ತೆ. ನಿಮ್ಗೂ ತೋರಿಸ್ಕೊಡ್ತೀನಿ ಅಲ್ಲಿ ಯಾವ ಥರ ನಡೀತು ಬ್ರೀಫಿಂಗು. ಮತ್ತು ನಿಮಗೂ ಏನಾದರೂ ಜಾಬ್ನ ಸರ್ಚ್ ಮಾಡ್ತಿದ್ದೆ ನೀವುಗಳು. ಸೊ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಇವಾಗ ಊಟಕ್ಕೆ ಕೂತ್ಕೊಂತ ಇದ್ದೀವಿ. ಬನ್ನಿ ತೋರಿಸ್ತೀವಿ ಹೆಂಗೆ ಅಂತ. ಒಡೆಯಲ್ಲ ಕೈಗೆ ಕೊಡಲಿ. ಓಕೆ ಗಾಯ್ಸ್, ಇವಾಗ ಫೈನಲಿ ಊಟ ಎಲ್ಲ ಆಯಿತು. ಮತ್ತು ಇವತ್ತು ನಾನು ಬೇಗನೆ ಮನಿಕೊಬೇಕು. ಏನಕ್ಕಂದರೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ಬೇಕಲ್ಲ, ಹೇಳಿದ್ನಲ್ಲ. ಲೈಕ್ ಅಲ್ಲಿ ಕರೆದಿದ್ದಾರೆ ಇನ್ಸ್ಟಿಟ್ಯೂಷನ್ ಅವರು ಅಂತ. ಸೊ ಅದಕ್ಕೇ. ಮತ್ತು ನಾನು ಪ್ಲ್ಯಾನ್ ಏನು ಮಾಡಿದೆ ಅಂತ ಅಂದರೆ, ನಾನು ಗಾಡೀಲೇ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದರೆ ನನಗೆ ಬಸ್ಸಿಂದು ಮತ್ತು ಟ್ರೈನಿಂದು ಅಷ್ಟೊಂದು ಐಡಿಯಾ ಇಲ್ಲ. ಮತ್ತು ನನಗೆ ಗಾಡೀಲಿ ಹೋಗಿ ರೂಢಿಯಾಗಿದೆ. ಸೊ ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀವಲ್ಲ, ಸೊ ಅದಕ್ಕೆ ಈಸಿ ಆಗುತ್ತೆ ನಮ್ಮ ಬೈಕಲ್ಲೇ ಹೋದರೆ. ನೋಡೋಣ ಹೇಗಾಗುತ್ತೋ ಹಂಗೆ. ಎಷ್ಟು ಶೂಟ್ ಆಗುತ್ತೋ ಅಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ. ಸೊ ಈ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.